ಮನೆ ಕಾಯಿ ಹೋಗಲಿ ಅಲ್ಲಿ ಮನೆಯ ಮಮ್ಮಿ ಪಪ್ಪ ಮತ್ತು ಕುಕ್ಕಿ ಅದ ಹೋಗಲಿ ಹೋಗಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿ ಅಂತಂದ್ರೆ ಗೋಕರ್ಣಕ್ಕೆ ಬಂದೈತಿ ಈಗ ಚಿನ್ನಿ ಬಾ ಅಂದ್ರೆ ಏ ಬಾಲಿ ಗೊತ್ತೈತಲ್ರಿ ಹಿಂಗಿದ್ದಾಗ ಕೂತಾಗಿರ್ ತಗೊಳಕ್ ಬರ್ದಿಲ್ಲ ಅದೇ ವ್ಯೂಸ್ ಅನ್ನೋದಲ್ಲ ಅದಕ್ಕೆ ತಿನ್ನಾಕೊಂಡು ಸೊ ನಡಿತೈತಿ ನೀವು ಏನ್ರಿಪ್ಪ ಅಂದ್ರೆ ಈಗೆಲ್ಲ ಬಂದೈತ್ರಿ ಅಂತ ಗುಂಜಿ ಗಣಪತಿ ಬಂದೈತಿ ಅಂಡ್ ಸೀನ್ ಏನಾಗೈತ್ರಿ ಅಂತಂದ್ರೆ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಕೀಗ ಬೀಚ್ ಕಡೆ ಹೋಗೋಣ ಬಾ ನಾಚೈತಿ ಒಳ್ಳೆ ನಾಕತಾಳೆ ಕಾರ್ನಾಗ ಕುಂದಿರ್ತಾಳಂತೆ ಅಲ್ಲ ಅದ್ರ ಸಂಬಂಧ ಫಸ್ಟ್ ಟೈಮ್ ನನಗೆ ಎಲ್ಲಿ ಬಿಟ್ಟಾರಿಪ್ಪ ಅಂತಂದ್ರೆ ಗರ್ಭ ಗುಡಿ ಒಳಗೆ ಕಳಿಸ್ಬಿಟ್ಟಾರ ಹುಚ್ಚ ಹಿಡ್ದಾನ ಅಡಿಗೆ ಬಂಗಾರ ಎಲ್ಲ ಇಟ್ಟು ಅದ್ರ ಮೇಲ್ಗಡೆ ನಾಗದೇವ್ರನ್ನ ಇಟ್ಟು ಒಂದು ಸುಬ್ರಹ್ಮಣ್ಯ ದೇವ್ರು ಅಂತೇಳಿ ಆಚರಣೆ ಮಾಡಿ ಸೊ ಹೇಳ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ನಿಮ್ಮ ದೊಡ್ಡ ಪ್ರಜ್ವಲ್ ಇಂದ ನೀವು ಎಪಿಸೋಡ್ ಸೊ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತ ಈ ಪರ್ಟಿಕ್ಯುಲರ್ ಬ್ಲಾಗ್ ಯಾವ ಬರ್ತದೆ ನಂಗೆ ಗೊತ್ತಿಲ್ಲ ಆ್ಯಂಡ್ ಏನ್ರಿಪ್ಪ ಸೀನ್ ಅಂತಂದ್ರೆ ನಾನು ನಮ್ಮ ತಂಗಿ ಎಲ್ಲಿ ಹೊಂಟಿದ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ದೇವ್ರ ಗುಡಿ ಹೋಗ್ಬೇಕಂತ ಮಾಡಿದ್ರಿ ಅಂಡ್ ಆಲ್ಮೋಸ್ಟ್ ಭಾಳ ದಿನ ಆಗೈತಿ ಸುಬ್ರಹ್ಮಣ್ಯ ಆತ ಧರ್ಮಸ್ಥಳ ಆತ ಆಮೇಲೆ ಇಡಗುಂಜಿ ಗೋಕರ್ಣ ಇವೇನು ಸೀರೀಸ್ ಐತಲ್ರಿ ಒಟ್ಟ ಹೋಗಿದ್ರಿಕಿಲ್ಲ ಈಗ ಒಂದ್ಸಲ ಏನು ಮಾಡ್ಬೇಕಂತ ಮಾಡಿದ್ರಿ ಕಾರ್ ಒಳಗೆ ಹೋಗ್ಬೇಕಂತ ಮಾಡಿದ್ದೆ ಅಂದ್ರೆ ಡ್ರೈವರನ್ನ ಒಬ್ರು ಬರ್ತಾರೆ ಮಾಮ ಅವ್ರ ನಾನು ಚಿನ್ನಿ 3 ಮಂದಿ ಕೂಡಿ ಎಲ್ಲ ಹೋಗ್ಬೇಕ್ರಿಪ್ಪ ಅದು ಇವೇನು ಸೀರೀಸ್ ಐತೆ ಎಲ್ಲ ಒಂದ್ಸಲ ನೋಡ್ಕೋಬೇಕಂತ ಮಾಡಿದ್ವಿ ರೋಡ್ ಕಂಡೀಷನ್ ಎಲ್ಲ ಹೆಂಗೈತೆ ಅಂತ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬೈಕ್ ತೊಗೊಂಡು ಹೋಗ್ಬೇಕಂತ ಪ್ಲಾನ್ ಐತಿ ಸೊ ದ್ಯಾಟ್ಸ್ ದ ರೀಸನ್ ಈ ಕಡೆ ಪೂರ ಪ್ಯಾಕಿಂಗ್ ಚಲೋ ಆಗೈತಿ ಅಲ್ಲೇ ಇಲ್ಲೇ ಎಲ್ಲ ಒಂದು ಸ್ವಲ್ಪ ತೋರಿಸ್ಬಾರ್ದು ಅಂತ ಅದು ಐಟಮ್ಸ್ ಅದಾವ ಅಲ್ಲಿ ಅದನ್ನ ತೊಗೊಂಡೆಲ್ಲ ತೊಗೊಂಡೇನ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಕತ್ತೈತಿ ಟೈಮ್ ಎಷ್ಟು ಆಗೈತಿರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಸಕ್ಲೆ ಮುಂಜಾನೆ 1:40 ಆಗೈತ್ರಿ ಫ್ಯಾಮಿಲಿ 1:40 ಟೈಮ್ ನೀವು ನೋಡಿದ ಪ್ರಕಾರ ಆ್ಯಂಡ್ ಹಿಂಗೆಲ್ಲ ಸೀನಿಯರ್ ಐತಿ ಅದ್ರ 3 ಗಂಟೆಗೆ ಹೋಗೋಣ ಅಂತಂದೈತಿ ಇಲ್ಲಿ ಹರಡ್ಬಿಡೋದೈತಿ ಐ ಹ್ಯಾವ್ ಲಿಟ್ರಲಿ 1.5 ತಾಸು ಒಳಗೆ ನಾವು ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ತಮ್ಮನೆಲ್ಲ ಮಾಡಿ ಅಪ್ಲೋಡ್ ಮಾಡ್ಬೇಕು ನಾನು ಅಂದ್ರೆ ನಾಳೆ ಮುಂಜಾನೆ 10 ಗಂಟೆಗೆ ನಿಮ್ಮ ಕೈಯಾಗ ವ್ಲಾಗ್ ಬರ್ತೈತಿ ಹಿಂಗೆಲ್ಲ ಸೀನಿಯರ್ ಐತಿ ಭಾಳ ಪಿಕ್ಚರ್ ಐತಿ ಫ್ಯಾಮಿಲಿ ಸೊ ಅದಕ್ಕೆ ಆತೈತಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಆ್ಯಂಡ್ ಪರಂಪರ ಮುನ್ನೋಡ್ಸೋ ಆದಷ್ಟು 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ನಿಮ್ಗೆ ಏನು ಖುಷಿ ಅನಿಸ್ತೈತಿ ಏನು ಕೆಟ್ಟ ಅನಿಸ್ತಾ ಏನು ಸರಿ ಅನಿಸ್ತಾ ಏನಾದ್ರಾಗ ತಿದ್ಕೋಬೋದು ಏನೇನು ತರ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನೀವು ಪ್ರತಿಯೊಂದು ವ್ಲಾಗ್ನ ಬರೀ ಒಂದು ವ್ಲಾಗ್ ಅಲ್ಲ ನಿಮ್ಗೆ ಏನಾರ ತಪ್ಪು ಅನಿಸ್ತೈತಿ ಹೇಳ್ರಿ ನಿಮ್ಗೆ ಏನು ಚಲೋ ಅನಿಸ್ತಂಗೆ ಏನಾರ ಅಪ್ಗ್ರೇಡ್ ಮಾಡಿ ಅದನ್ನ ಬಿಟ್ಟು ವ್ಲಾಗ್ ಚಾಲೆಂಜಿಂಗ್ ಮಾಡಿರಿ ಚಾಲೆಂಜ್ ಚಾನಲ್ ಅಲ್ರಿ ನಂದು ಟ್ರೈ ಮಾಡೋಣ ಅದು ಚಿನ್ನಿ ಚಾನಲ್ನ ಮಾಡ್ಬೇಕು ಅದ್ರ ಸಂಬಂಧ ಹಿಂಗೆಲ್ಲ ಐತ್ರಿ ಅದರ ಸಂಬಂಧ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಕಮೆಂಟ್ ಹಾಕೋದು ಮರಿಬೇಡ್ರಿ ನೀವು ಕಮೆಂಟ್ ಹಾಕಿದಾಗ ಮಂದಿಗೆ ರೆಕಮೆಂಡ್ ಆಕೈತಿ ಸೊ ಬ್ಲಾಗ್ ಬಿಟ್ಕೊಳ್ಳೇನು ನೋಟಿಫಿಕೇಶನ್ ಆನ್ ನೋಡ್ಕೊಂಡ್ರಿ ಬಿಟ್ಕೊಳ್ಳೇನೋ ಬಡಕ್ ನಾವು ಲೈಕ್ ಕೊಟ್ಬಿಡ್ರಿ ಅವ್ರಿಗೆ ಟನ್ನ ನೀವು ಲೈಕ್ ಕೊಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗ್ತೈತೆ ಓಕೆ ಎಷ್ಟು ಮಂದಿ ಲೈಕ್ ಕೊಡತ್ತಾರೆ ಇಷ್ಟು ಮಂದಿ ನೀವು ಬರೀ 500 ಲೈಕ್ 100 ಲೈಕ್ 200 ಲೈಕ್ ಬರಕತ್ತೆ ಹೆಂಗೆ ಅನ್ಸಾಕತ್ಬಿಡ್ತು ಹಂಗೆ ನೋಡಾಕತ್ತಾರ ಲೈಕ್ ಕೊಡತ್ತಿಲ್ಲ ನಂಗೆ ಅನ್ಸೈತಿ ಸೊ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ 2 hours later ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಕರ್ಕೊಂಬಂದೈತಿ ನಮ್ಮ ಅಪ್ಪಣ್ಣಾಗ ಮತ್ತು ಕುಕ್ಕಿನೂ ಆಳಕತ್ತಾಳ ಅಂತ ಅಕ್ಕಿಗೂ ವಾಕಿ ಕರ್ಕೊಂಬಂದೈತಿ ಇಲ್ಲದ್ರಿಪ್ಪ ಅಂತಂದ್ರೆ ಚಿನ್ನಿಗೆ ಭಾಳ ಹಚ್ಕೊಂಡ್ಬಿಟ್ಟಾಳ ಇವ್ ನನಗೆ ಹಚ್ಕೊಂಡಾನ ನೈಗೆ ಜಾಸ್ತಿ ಇವ್ ಪಪ್ಪಾಗ ಹಚ್ಕೊಂಡಾನ ಈಗ ಕುಕ್ಕಿ ಚಿನ್ನಿಗೆ ಹಚ್ಕೊಂಡಾಳಲ್ಲ ನಾನು ಚಿನ್ನಿಗೆ ದೇವ್ರಿಗೆ ಅದು ಹೊಂಟೈತಲ್ಲ ಅದ್ರ ಸಂಬಂಧ ಕೊಯ್ ಮಾಡಕತ್ತ ನೋಡ್ರಿ ಹೆಂಗೆ ಶಿಕ್ಷೆ ಆಡ್ಯಾರ ಇವ್ರು ಇದೇನ ಸರಿ ತಡಿಬೇಕಲೇ ಈ ಕಡೆ ಓಕೆ ನೀವು ಮತ್ತೆ ಈ ಕಡೆ ಬರ್ತೀರಿ ಇವರಿಬ್ಬರು ಸಂಬಂಧ ಇಡೀ ಓಣಿ ಬಂದೈತೆ ನಮ್ಮ ಓಣಿ ನೋಡ್ರಿ ಅವ್ರ ದೋಸ್ತರು ಬಂದಾರ ಮಾಡ್ತೀರಿ ಬರ್ರಿ ಬಡಕ್ನ ಇವು ಅಡ್ಡಾಡ್ಸೋಣ ಹೊಳಸ್ ತಿಂದು ಹೊಡೆದ್ಬಿಡ್ತಾನ ಇನ್ನೊಂದು 2 ನಿಮಿಷ ಅಡ್ಡಾಡ್ಸಿ ಮನೆಗೆ ಹೋಗಿ ಕಟ್ಟಿ ನಿಮ್ಗೆ ಮಸ್ತ್ ಒಂದು 2-3 ಕ್ಲಿಪ್ಸ್ ತೋರಿಸ್ತೀನಿ ಸೀದಾ ಎಲ್ಲಿ ಸಿಗ್ತೈತೆ ಇವು ನಮ್ಮ ಓಣಿ ನಾಯಿ ಸಿಯಾ ಬಾಯ್ ಅನ್ನಕ್ಕೆ ಬಂದಾಗಲಿ ಮನೆ ಕಾಯಿ ಹೋಗಲಿ ಅಲ್ಲಿ ಮನೆಯ ಮಮ್ಮಿ ಪಪ್ಪ ಮತ್ತು ಕುಕ್ಕಿ ಅದ ಹೋಗಲಿ ಹೋಗಿ ಮನೆಗೆ ಹೋಗಿ ನೀ ಅದಾನೆ ಮನೆಗೆ ಹೋಗಿ ಸಾಕು ಬರ್ತೇವೆ ಮತ್ತೆ ಹೋಗ್ಲಿ ಅಲ್ಲಿ ನೋಡ್ರಿ ಅವ್ನು ರುಚ್ಚಾಡಿತೀರಿ ನೀವು ಹೆಂಗೆ ಬಂದ ನೋಡ ಅಷ್ಟು 4 ಗಾಡಿ ಬೇನೆ ಬಂದ ಹೋಗ್ಲಿ ಹೋಗು ನಡಿಲೇ ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಕರೆ ಮದುವೆ ಅವ್ರ ಆಶೀರ್ವಾದ ತೊಗೊಂಡಿವಿ ಈಗೆಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತ ನಾನು ಚಿನ್ನಿ ಇಲ್ಲಿ ಬಾಜು ಮುಂದೆ ಶಿವಾಲಯ ಐತಿ ಶಿವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿ ಗಾಡಿಗೆ ಲಿಂಬೆ ಇಟ್ಟೈತಿ ಲಿಂಬೆ ತೊಳಿಸಿ ಸೇಫಾಗಿ ಬಂದ್ರೆ ಸಾಕು ನನ್ನ ಸ್ಟೇಟಿನ ಆಗಿರೋ ಫ್ಯಾಮಿಲಿ ಮಸ್ತ್ ಎಷ್ಟಾಗಿದೆ ಸೋಸಾಗಿ ಟ್ರೈ ಮಾಡ್ತೇನೆ ಅಂತ ಯಾಕಂದ್ರೆ ಈಗ ಹೋಗುವಂಥ ಪ್ಲೇಸಸ್ ಒಳಗೆಲ್ಲ ವೀಡಿಯೋದು ಅಲಾವಿಲ್ಲ ನಿಮಗೂ ಗುರ್ತೈತಿ ಧರ್ಮಸ್ಥಳ ಆತ ಗೋಕರ್ಣ ಆತ ಇವೆಲ್ಲ ಅಲಾವಿಲ್ಲ ಅದ್ರೊಳಗೇನು ಗೋಕರ್ಣ ಒಳಗೇನು ಈ ಸಲ ಪ್ಯಾಂಟ್ ಗಿಂಟದು ಹಾಕೊಳೋದಿಲ್ಲ ಅಂತ ಒಳಗೆ ಲುಂಗಿ ಹಾಕೊಂಡು ಹೋಗ್ಬೇಕಂತ ನೋಡು ಏನೈತಿ ಪ್ರೊಸೀಜರ್ ಅಂತ ಭಾಳ ವರ್ಷ ಆಗೈತೆ ಆಲ್ಮೋಸ್ಟ್ ಭಾಳ ವರ್ಷ ಆದ್ಮೇಲೆ ಹೊಂಟೈತಿ
ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿ ಅಂತಂದ್ರೆ ಗೋಕರ್ಣಕ್ಕೆ ಬಂದೈತಿ ಆ್ಯಂಡ್ ಇಲ್ಲಿ ಹೂ ತೊಗೊಂಡೈತಿ ನಾನು ಹಚ್ಚೀನಿ ಇದನ್ನು ದೇವ್ರಿಗೆ ಕೊಡ್ಬೇಕಲ್ಲ ಒಳಗೆ ಆ್ಯಂಡ್ ಬರೀ ಪೂರ ಧೋತಿನ ಹಾಕೋಬೇಕು ಧೋತಿನಾಗ ಧೋತಿ ಅಂತೂ ಹುಡುಗರು ಕಂಪಲ್ಸರಿ ಪ್ಯಾಂಟ್ ಶಾರ್ಟ್ಸ್ ಅದ್ರ ಮ್ಯಾಗ ಅಂಗಿ ಅದು ಬಿಡಂಗಿಲ್ಲ ಹುಡುಗರಿಗೆ. ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗ ಹೇಳಿದ್ದೆ ನಾ ಜೀನ್ಸ್ ಪ್ಯಾಂಟ್ ಹಾಕೋ ಬರಬೇಡ ಅಂತ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿದ್ದಕ್ಕೆ ನಾನು ನನ್ನ ಮ್ಯಾಗಿನ ಧೋತಿ ಕೊಡುವಂತ ಬಂದಿದ್ದೀವಿ. 2000 years later. ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ದರ್ಶನ ಮಾಡ್ಕೊಂಬಂದೆ ಇಬ್ರು ಆ್ಯಂಡ್ ಈಗೆಲ್ಲ ಹೊಂಟೈತ್ರಿ ಅಂತ ವಾಪಸ್ ಮಾಮ ಕಡೆ ಹೊಂಟೈತಿ ಕಾರಲ್ಲಿ ಪಾರ್ಕ್ ಮಾಡ್ಯಾರಿ ಅಂತ ಬೀಚ್ ಸೈಡ್ ಆ್ಯಂಡ್ ಬಂದಾಗ ಮಳೆ ಹೊಡತೈತೆ ಆ್ಯಂಡ್ ಈಗ ಮಳೆ ಇನ್ನೊಂದು ಹೇಳೆ ಇಫ್ ಇನ್ ಕೇಸ್ ನೀವೇನಾರ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ರಿ ಅಂದ್ರೆ ನೀವು ಗುಡಿಗೆ ಬರತ್ತಿದ್ದಿಲ್ಲ ಬೇರೆ ಕಡೆಯಲ್ಲಿ ಹೊಂಟಿದ್ರಿ ಡೈರೆಕ್ಟ್ ಆಗೊಮ್ಮೆ ಗುಡಿಗೆ ಬಂದ್ರಿ ಅಂದ್ರು ಯಾವ್ದಾರ ಹಿಂಗೊಂದು ಲುಂಗಿ ಎಲ್ಲ ವೇಲ್ ಕಟ್ಕೊಂಡು ಹೋದ್ರು ನಡೀತೈತೆ ಅಕ್ಸೆಪ್ಟೇಬಲ್. ಆದ್ರೆ ಹಿಂಗ ಇರ್ತೈತಲ್ರಿ ಹಿಂಗಿದ್ದಾಗ ಕೂತಾಗಿರ್ ತಗೊಳಕ್ ಬರುದಿಲ್ಲ ಅದೇ ಫ್ಯೂ ಸಣ್ಣೋದಲ್ಲ ಅದಕ್ಕೆ ಇನ್ನ ಹಾಕೊಂಡು ಸೊ ನಡೀತೈತಿ ನೀವು ಲುಂಗಿ ಗಿಂಗಿ ಹಾಕೊಂಡು ಹೋಗ್ಬೋದು ಹುಡುಗಿಯರು. ಇನ್ ಕೇಸ್ ಈ ಟೈಪ್ ಅರ್ಬಿನ ಹಾಕೊಂಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಕೆಳಗೊಂದು ಲುಂಗಿ ಬೇಕು ಆಪ್ಷನ್ ಇಲ್ಲ ಅವತ್ತು ನಾ ಇದು ಮ್ಯಾಗಿಂದ ಕೊಟ್ಟಿದ್ನಿ ಕೋಟ್ ಕರೆಕ್ಟ್ ಆಗೈತಿ ಆ್ಯಂಡ್ ಬರೀ ವಾಪಸ್ ಎಲ್ಲ ಹೋಗಂತಿಪ್ಪ ಅಂತಂದ್ರೆ ಬೀಚ್ ಕಡೆ ಏನ್ರಿಪ್ಪ ಅಂತಂದ್ರೆ ಈ ಸಲ ಕಪ್ ನಮ್ದೇ ಹೆಂಗೈತಿ RCB ಎಲ್ಲ ಕಡೆ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ದರ್ಶನ ಮಾಡ್ಕೊಂಡು ಬರೋ ಮುಂದೆ ಮಮ್ಮಿ ಕಾಲ್ ಮಾಡಿ ಹೇಳಿದ್ರೆ ದರ್ಶನ ಮುಗಿತಂದು ಕಾಲ್ ಹಚ್ಚಿದ್ವಿ ಮನ್ಯಾಗ ಅದಕ್ಕೆ ಅಲ್ಲಿ ಬರೋ ಮುಂದೆ ಮಸಾಲ ಸಿಗ್ತೈತಿ ಹೊರಗಿನ ಮಾರ್ಕೆಟ್ ಮಸಾಲಕ್ಕಿಂತ ಚಲೋ ಇರ್ತೈತಿ ಅಂತಂದ್ರೆ ಆ್ಯಂಡ್ ಆ ಮಸಾಲ ತೊಗೊಳಕ್ಕೆ ಹೋಗಿ ಏನೇನು ತಂದೈತಿ ತೋರ್ಸೆ ಅಂತಾರೆ ಈ ಯಾವ್ದ್ರಿಪ್ಪ ಅಂತ ಇದ್ರದ್ರಿ ಹಳಸಿನ ಚಿಪ್ಸ್ ಆಮ್ಯಾಗ ಚಿನ್ನಿ ಅದು ಹುಣಸೆ ಹಣ್ಣಿನ ಬೇಕಂತಲ್ಲ ಅದನ್ನು ತೊಗೊಂಡೆ ಆಮ್ಯಾಗ ಒಂದು ಮಸಾಲ ತೊಗೊಂಡೇರಿಪ್ಪ 250 ರೂಪೀಸ್ ಅಂದ್ರೆ ಎಲ್ಲ ಮಸಾಲ ಹಾಕ್ತಾರೆ ಗರಂ ಮಸಾಲ ಅದ ಆಮ್ಯಾಗ ಏನಿಸ್ತು ಕಡಿಮೆ ಅನಿಸ್ತು ಅದಕ್ಕೆ 2 ತೊಗೊಂಬಿಟ್ಟೆ ಎಲ್ಲ ಕೂಡಿ ಪದ್ದ ಸರಿ 500 ಆತು ಇಲ್ಲಿಗೆ 450 ಆಗಿತ್ತು 50 ರೂಪಾಯಿ ಚೇಂಜ್ ಹುಡುಕಾಡಕತ್ತೀರಿ ಸಿಗೋಲ್ತಾಗಿತ್ತು ಅವ್ರಿಗೆ ಅದರ ಸಂಬಂಧ ಅದು ಹಲಸಿನ ಹಣ್ಣಿನ ಚಿಪ್ಸ್ ಕೊಟ್ಟುಬಿಟ್ರಿ ಹಂಗಾರ ಅಂತಂದು ತೊಗೊಂಡಿಗೆ ಮಾಮ ಕಡೆ ಹೋಗ್ಬೇಕಾ ಮಾಮ ಕಡೆ ಹೋಗಿ ಅಲ್ಲಿ ಸೀದಾ ನೆಕ್ಸ್ಟ್ ಎಲ್ಲ ಹೋಗ್ರಿಪ್ಪ ಅಂತಂದ್ರೆ ಇಡಗುಂಜಿ. अगर हुआ कैसे ना ये जीना लाएगा जो तू नहीं तो ऐसा मैं चेहरा के जिसकी खूबसूरती मान पड़े हो ऐसा मैं दरिया जो बहना ना चाहे जो तू नहीं तो ऐसा मैं चेहरा के जिसकी खूबसूरती ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತ ಡಿ ಫುಲ್ ಹಜಿ ಹೋಗ್ಬಿಟ್ಟಿದ್ರಿ ಚಡ್ಡಿ ಈಗ ಚಿನ್ನಿ ಬಾ ಅಂದ್ರೆ ಏ ಬಾಲಿ ಎಷ್ಟು ದೊಡ್ಡದು ಬಂತು ನೋಡ್ರಿ ಸಲ ಅಂತರು ಭಾಳ ದೊಡ್ಡ ವೇವ್ ಬಂತೈತಿ ಪೂರಾ ದೊಡ್ಡ ವೇವ್ ಬಂದೈತಿ ನೋಡ್ರಿ ಫ್ಯಾಮ್ಲಿ ಚಡ್ಡಿ ಹಸಿ ಮಾಡ್ಕೊ ಎದಕ್ಕೆ ಬೇಕಿತ್ತು ಇದನ್ನು ನನಗೆ ಅನ್ಸಕತ್ತೆ ಟ್ರ್ಯಾಕ್ ಪ್ಯಾಂಟ್ ಇತ್ತು ಟ್ರ್ಯಾಕ್ ಪ್ಯಾಂಟ್ ತೆಗೆದು ಚಡ್ಡಿ ಹಾಕೊಂಬನ್ನಿ ನಮ್ಮ ಮಾಮ ಅಂದ್ರೆ ಬ್ಯಾಡಪ್ಪ ಎದಕ್ಕೆ ಬೇಕಾ ಸುಮ್ಕೆ ಬರ್ರಿ ಅಂತ ಇಲ್ರಿ ಕಾಲು ತಕೊಂಬರ್ತಾನೆ ಬರ್ರಿ ಸೀದಾ ಸಿಗ್ತೈತ್ರಿಪ್ಪ ಅಂತ ಕಾರಣ ಕಾರ್ ಹೊಲ್ಸಕ್ಕೈತಿ ಕಾರ್ ಹೊಲ್ಸಕ್ಕೈತಿ ನೋಡ್ಲ ಟೆಕ್ನಾಲಜಿ ಆದ್ರೆ ಬರ್ರಿ ಸ್ವಲ್ಪ ತೂಫಾನಿ ಮಾಡೋಣಂತ ಮತ್ತು ತೂಫಾನಿ ಮಾಡಕ್ಕೆ ಹೋಗಿ ನಮ್ಮ ತಂಗಿ ಕೈ ಮುರ್ಕೊಂಡಾಳ ನಾ ಕಾಲು ಮುರ್ಕೊಂಡಾಗಿತ್ತೆ ನಮ್ಮ ಗಾಡಿ ಮೇಲೆ ತಿನ್ನಿ ಮಾಮಗೆ ಎಲ್ಲೇ ನಿಂದ್ರೆ ಅಂದೇರಿಪ್ಪ ಅಯ್ಯೋ ನನ್ನ ತಂಗಿ ಮಾತು ಕೇಳಿ ಆ ಕಡೆ ಹೋಗ್ಬಿಡ್ತೈತಿ ಹೊಲಸು ಮಾಡ್ಯಾರ ಸೇಮ್ ಅವನಿ ಆಯ್ತು ಶಬಾಷ್ ಏ ಬೈ ಗಾಡಿ ಕಿದ್ರ ಕ್ಯಾಮರಾ ಇಲ್ಲೈತಿ ಬರ್ರಿ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ಏನ್ರಿಪ್ಪ ಅಂತಂದ್ರೆ ಇಲ್ಲೇನು ತೊಗೊಂಡೈತ್ರಿಪ್ಪ ಅಂತ ಆ್ಯಸ್ ಯೂಶ್ವಲ್ ನಾವು ಮಸಾಲೆ ದೋಸೆ ತೊಗೊಂಡೇನಿ ಯಾವ್ದ್ರಿಪ್ಪ ಅಂತಂದ್ರೆ ಇಲ್ಲಿ ಫೇಮಸ್ ಐತ್ರಿಪ್ಪ ಪಾಂಡುರಂಗ ಅಂತಂದ್ರೆ ಅಂತಂದ್ರೆ ಇಡ್ಲಿ ತೊಗೊಂಡಿದ್ದ ಬಟ್ ಇಡ್ಲಿ ಎಲ್ಲ ಖಾಲಿ ಮಾಡ ಬರೀ ಬಡಗ್ನ ತಿಂದಿಗಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಸಿಗ್ತೀನಿ 2000 years later. ಈಗೆಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ ಏನ್ರಿಪ್ಪ ಅಂದ್ರೆ ಈಗೆಲ್ಲಿ ಬಂದೈತ್ರಿ ಅಂತ ಇಡಗುಂಜಿ ಗಣಪತಿಗೆ ಬಂದೈತಿ ಆ್ಯಂಡ್ ಸೀನ್ ಏನಾಗೈತ್ರಿ ಅಂತಂದ್ರೆ ಲಕ್ಷ ಎಲ್ಲೋ ಇತ್ತು ಯಾ ಕಡೆನೋ ನೋಡಕ್ಕೆ ಹೋಗಿ ಸಗಡಿ ತೊಳೆದ್ಬಿಟ್ಟೇನಲ್ಲಿ ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗ ಇಬ್ರು ಇಡಗುಂಜಿ ಮಹಾಗಣಪತಿ ಅವ್ರ ದರ್ಶನ ತೊಗೊಂಡ್ವಿ ಏನ್ರಿಪ್ಪ ಸೀನ್ ಅಂತಂದ್ರೆ ಪದ್ದ ಸರಿ ಓಡ್ ಬರಾಕತ್ತಿದ್ವಿ ಅಲ್ಲಿ ಒಬ್ರು ಅಮ್ಮಾರ ಏನಂತಂದ್ರೆ ಬಡಕ್ನ ಹೋಗಿ ಮಂಗಳಾರತಿ ಸಿಗ್ತೈತಿ ಅಂದ್ರೆ ದಡಕ್ನ ಓಡ್ ಬಂದ್ವಿ ನಾವು ವಸತಿಗೆ
ಆ್ಯಂಡ್ ಕಾಲ್ ತೊಗೊಂಬರೋದ್ರಾಗ ಗೇಟ್ ಓಪನ್ ಆತ, ದರ್ಶನ ಮಾಡ್ಕೊಂಡ್ವಿ. ನಮ್ಮ ಯೂಟ್ಯೂಬ್ ಫ್ಯಾಮ್ಲಿನೇ ಇನ್ಸ್ಟಾಗ್ರಾಮ್ ಫ್ಯಾಮ್ಲಿದವ್ರು ಸಿಕ್ಕಿದ್ರೆ ಅವ್ರಿಗೆ ಹೋಗಿ ಅವ್ರ ಜೊತೆ ಫೋಟೋ ತಗೊಂಡು ಈಗೆಲ್ಲ ಹೊಂಟಿದ್ರೆ ಪ್ರಸಾದ ಮಾಡಕೊಂಡ್ರಿ. ಫಸ್ಟ್ ಟೈಮ್ ಗುರುದಾಗೈತೆ ಇಡಗುಂಜಿ ಮಹಾಗಣಪತಿ ಒಳಗೆ ಪ್ರಸಾದ ಐತೆ ಅಂತ. ನಮ್ಗೆ ಏನಪ್ಪ ಅಂತಂದ್ರೆ ರಾತ್ರಿ ಪ್ರಸಾದ ಇರೋದಿಲ್ಲ ಅಂತ, ಬರೀ ಮತ್ತೆ ಅಷ್ಟೇ ಇರ್ತಕ್ಕಂಥ ಬೋರ್ಡ್ ಐತೆ. ಹಿಂಗೆ ನಡ್ಕೊಂತ ಹೊಟ್ಟೈತಿ. ಚಿನ್ನಿ ಮುಂದೆ ಹೋಗ್ಬಿಟ್ಟಾಳ, ನಾ ಹಿಂದೆ ಹೋಗ್ಬಿಟ್ಟೆ. A few moments later. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರೆಲ್ಲಿ, ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ, ನಿನಗಿಂತಲೂ ರುಚಿ ಯಾವುದು, ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ಅಂದೆ ಚಪ್ಪಲಲ್ಲೇ ಕಾರ್ನಾಗ ಬಿಡುವ ಅಂತಂದು ಕಾಲು ಸುಡತಾವ ಅಂತಿಕಿ. ಒಂದು ಮ್ಯಾಗಿನ ಸ್ಕಿನ್ ಆಲ್ಮೋಸ್ಟ್ ಅಂಡಿದ್ ಪೇಂಟ್ ಹಂಗಾಯ್ತು ನೋಡ್ರಿ. ಫ್ಯಾಮಿಲಿ ಹಸಿದೆ ಎಂಜರ್ ಕಾಣದೆ. मेरे चौखट पे चल के आज चारों धाम आए हैं. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಕೀಗ ಬೀಚ್ ಕಡೆ ಹೋಗೋಣ ಬಾ ನಾಚತಿ ಒಳ್ಳೆ ನಾಕತಾಳೆ ಕಾರ್ನಾಗ ಕುಂತಿರ್ತಾವಂತೆ. ಈಗ ಬೀಚ್ನಾಗ ಹೋಗಾಕ್ ಬರ್ದಿಲ್ಲ ಕೈ ಆರಾಮಲ್ಲಿ. ಅದಕ್ಕೆ ನಾವು ಹಬ್ಬ ಹೊಂಟೇನ್ರಿ. ಈಗ ಬೀಚಿಗೆ ಹೋಗಿ ಸ್ನಾನ ಅದು ಮಾಡಿ ಒಂದು ಅರ್ಧ ತಾಸಲ್ಲೇ ಕುಂತ 3 ಗಂಟೆಗೇನೋ ಗುಡಿ ಓಪನ್ ಆಕೈತಂತೆ. 4 ಗಂಟೆ ಮಟ್ಟ ಊಟ ಐತಂತೆ. ಜಳಕ ಮಾಡಿ ಬಂದು ಊಟ ಮಾಡ್ಕೊಂಡು ಮತ್ತೆ ಸೀದಾ ಹೋಗುದ್ರಿಪ್ಪ ಅಂತ ದರ್ಶನ ಮಾಡ್ಕೊಂಡು ಸೀದಾ ಉಡುಪಿಗೆ ಹೋಗ್ಬೇಕು. ಉಡುಪಿ ಒಳಗೆ ಪರಿಚಯದವ್ರು ಒಬ್ರು ಅಣ್ಣ ಅದಾರೆ, ಅಂದ್ರೆ ಅಲ್ಲಿ ಟ್ರಸ್ಟಿ ಒಳಗೆ ಏನೋ ಅದಾರಂತೆ ಕೃಷ್ಣ ಮಂದಿರ ಒಳಗೆ. ಅದಕ್ಕೆ ದರ್ಶನ ಅದು ಮಾಡಿಸೈತಂದಾರೆ. ನೋಡು ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಸಮುದ್ರ ಸ್ನಾನ ಮಾಡ್ತಾ ಇದೆಪ್ಪ ಅಂತ ಒಂದ್ಸಲ ಸ್ನಾನ ಮಾಡ್ಬೇಕಂತ. ಈಗ ಚಿನ್ನಿಗೆ ಇಲ್ಲೇ ಬಿಟ್ಟು ಹೋಗಿದ್ದೆ, ಸ್ನಾನ ಮಾಡಿ ಅಲ್ಲಿ ಮುಂದೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೈತಿ. ಆಲ್ರೆಡಿ ಬಾರ್ ಬಾಗಿಲ ತೆಗ್ದಾರ ಆ್ಯಂಡ್ ಹೋಗ್ಬೇಕು. ಬಡಕ್ ನಾವು ಒಳಗೆ ದರ್ಶನ ಮಾಡ್ಕೊಂಬರ್ಬೇಕು. ಬರೀ ಫ್ಯಾಮಿಲಿ मेरे चौखट पे चल के आज चारों धाम आए हैं. बजाओ ढोल स्वागत में. 15 minutes later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಹೋಗಿ ಮಸ್ತ್ ದರ್ಶನ ಮಾಡ್ಕೊಂಬಂತೆ. मेरे घर राम आए हैं. कथा शबरी की जैसे जुड़ गई. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇವತ್ತು ಫಸ್ಟ್ ಟೈಮ್ ನಾವು ಮಂತ್ರ ಬರೇ ಮಾತ್ರ ಮಂತ್ರಾಲಯ ಬರತೈತಿ. ಆ್ಯಂಡ್ ಫಸ್ಟ್ ಟೈಮ್ ಮುರುಡೇಶ್ವರಕ್ಕೆ ಬಂದಾಗ ನನ್ನ ಗರ್ಭಗುಡಿ ಒಳಗೆ ಬಿಟ್ಟಾರ. ಫಸ್ಟ್ ಟೈಮ್ ಹಿಂಗೆ ಪೂರ ಸ್ವಾಮಿಯರ್ ಗತೆ ಗೆಟಪ್ ಆಗಿತ್ತಲ್ಲ, ಅದ್ರ ಸಂಬಂಧ ಫಸ್ಟ್ ಟೈಮ್ ನನಗೆ ಎಲ್ಲಿ ಬಿಟ್ಟಾರಿಪ್ಪ ಅಂತಂದ್ರೆ ಗರ್ಭಗುಡಿ ಒಳಗೆ ಕಳಿಸ್ಬಿಟ್ಟಾರ. ಹುಚ್ಚಾಡ್ದ ನಾನು. ಇಲ್ಲಿ ಏನ್ರಿಪ್ಪ ಅಂತ ಆಲ್ಮೋಸ್ಟ್ ಎಷ್ಟು ದಿನ ಆಗಿತ್ತು. ಏನು ತೊಗೊಂಡಿದ್ರಿಪ್ಪ ಅಂತ ಕಾಟನ್ ಕ್ಯಾಂಡಿ. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು. ಹುಣ್ಣಿಮೆ ಮಗಳೋ ತಂಪಿನ ತವರೋ, ಚೆಲುವಿಗೆ ನಿಧಿಯೋ ಒಲವಿನ ಸುದೆಯೋ, ನೀನಿಲ್ಲದೆ ಕಣ್ಗಳು ಮಂಜಾದವು. ಓನಲ್ಲಿ ನಿನ್ನ ಸಹಚಾರದಲ್ಲಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತ ಈಗಲ್ಲಿ ಬಂದೈತ್ರಿ ಅಂತಂದ್ರೆ ಉಡುಪಿ ಕೃಷ್ಣನ ಗುಡಿ ಬಂದೈತಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿದವ್ರು ಶರಣು ಅಣ್ಣ ಅದಾರ ಗದಗದವ್ರು, ಅವ್ರ ಫ್ರೆಂಡ್ ಇಲ್ಲೇ ಟ್ರಸ್ಟ್ ಒಳಗೆ ಅದಾರಂತ. ಪಾಪ ಅಣ್ಣ ಅವ್ರಿಗೆ ಕಾಲ್ ಹಚ್ಚಿ ಗುಡಿ ಒಳಗೆಲ್ಲ ದರ್ಶನ ಮಾಡಿಸ್ತೇನೆ ಅಂತ ಹೇಳ್ಯಾರ. ಇವತ್ತು ತೇರು ಐತಂತ, ಅದ್ರ ಜೊತೆ ದರ್ಶನನೂ ಐತಂತೆ. ನಿಮ್ಗೆ ಸೀನಿಯರ್ ಐತ್ರಿ ಫ್ಯಾಮ್ಲಿ. ಆ್ಯಂಡ್ ಶರಣು ಅಣ್ಣಾಗ ಮತ್ತು ಅವ್ರು ಇನ್ನೊಬ್ರು ಅಣ್ಣ ಅದಾರಲ್ಲ, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬರೀ ನನ್ನ ಫ್ಯಾಮ್ಲಿಯಲ್ಲಿ ಪಟಾಕಿ ಹರ್ಸಕ್ಕೆ ಕುಂತಾರ್ರಿ. ಯಾವ ಪೋರಿ ಹಾಕ್ತಾರ ಅಂತಂದ್ರೆ ಅನಿ ಹಂಗೆ ದೊಡ್ಡತೀನಿ ಅಂತ ಜೀವನ ಹೋದಂಗೆ ಆಕೈತಿ. ಧುಮ್ ಅಂತ ಹರ್ಸತ್ತಾರ. ಪಟಾಕಿ ಹರ್ಸತ್ತಾರೋ ಗಾಡಿ ಹೊಡ್ಯಾತಾರೋ ಗುರ್ತಾಗೋಲ್ತಾರೆ. ಐ ಗೆಸ್ ಗಾಡಿ ಹೊಡ್ಯಾತಾರ ಅನ್ಸೈತಿ. ಏನು ಧಮ್ ಅಂತೀರಿಪ್ಪ ಹೋಗ್ತಾರೆ ಅಂತ ಚೆನ್ನಾಗಿ ದಮ್ ಅಂದ್ರೆ ಉಸಲ ಹಾಕೈತಿ. ಮತ್ತೆ ಏನ್ರಿಪ್ಪ ಅಂದ್ರೆ ಪೂರಾ ತೇರ ಐತಲ್ರಿ, ಪೂರಾ ಬಂಗಾರದ ಅಂತ ನೋಡ್ಬೋರಿ. ನಾನು ಚಿನ್ನಿ ಅಡ್ಡಾಡಕತ್ತೇವೆ. ಅಣ್ಣ ಸಿಕ್ಕಾರ ಬಾಳೆ ಬಚಾವ್. ಅಣ್ಣನ ಹೆಸರು ಬಸವರಾಜ್ ಅಂತಂದೆ. ಬಸವರಾಜನ ಪೂರ ಎಕ್ಸ್ಪ್ಲೇನ್ ಮಾಡಕತ್ತಾರೆ. ಇಲ್ಲಿಂದ ಇಲ್ಲಿ ಮಟ್ಟ ಏನೇನಂತಂದು ಎಲ್ಲ ಅಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಯವರು ಇಲ್ಲಿ ಬಂದಿದ್ರಂತೆ ಉಡುಪಿದೆ. ಯಾಕಂತಂದ್ರೆ ರಾಘವೇಂದ್ರ ಸ್ವಾಮಿಯವ್ರ ಸುತ್ತಲೂ 4 ದೇವ್ರು ಅದಾರಲ್ರಿ.
ತಿರುಪತಿ ಆಮೇಲೆ ಕೃಷ್ಣ ಆಮೇಲೆ ಎಲ್ಲ ದೇವರು ಅದಾರಲ್ರಿ. ಇಲ್ಲೇ ದಿಲ್ಲಿಯ ದೊರೆ ಮಗ ಎದ್ದಿರೋದು. ಅದಾದ್ಮೇಲೆ ಇಲ್ಲಿ ವಾದಿರಾಜರಿಗೆ ದಿಲ್ಲಿಯ ದೊರೆ ಇದನ್ನು ವಜ್ರ ವೈಡೂರ್ಯ ಬಂಗಾರ ಎಲ್ಲ ಕೊಡಕತ್ತಿದ್ರು. ಅದನ್ನು ನಾನು ಸನ್ಯಾಸಿದ್ದೀನಿ. ಅವರು ಈಗ ಸ್ವಾಮಿ ಇರ್ತಾರಲ್ಲ ಅವರು ವಾದಿರಾಜರು ನಾನು ಸನ್ಯಾಸಿದ್ದೀನಿ, ನನಗೆ ಇದು ಚಿನ್ನ ಆಭರಣ ಎಲ್ಲ ಬೇಡ ಅಂತೇಳಿ ಅವರು ನದಿಗೆ ಬಿಡಾಕತ್ತಿರ್ತಾರೆ. ಇಲ್ಲಿ ನದಿಗೆ ಬಿಡ್ಬೇಕಾದ್ರೆ ಅವರು ಸೈನಿಕರ ಪದ ಮತ್ತೆ ಪುನಃ ಮತ್ತೊಂದು ಸಾರಿ ನೋಡಿ ಅವ್ರನ್ನ ಹೋಗಿ ಅವ್ನು ದಿಲ್ಲಿದವರೆಗೆ ಹೇಳ್ತಾರಂತೆ, ಹಿಂಗಿಗೆ ನೀವು ಕೊಡ್ತಾ ಇರೋ ಚಿನ್ನ ವೈಡೂರಿನೆಲ್ಲ ಅವರು ನದಿಗೆ ಬಿಡ್ತಿದ್ದಾರೆ ಅಂತ. ಮತ್ತೆ ಆನೆ ಮೇಲೆ ಒಂಟೆ ಮೇಲೆ ಮತ್ತೆ ವಜ್ರ ವೈಡೂರ ಬಂಗಾರ ಎಲ್ಲ ತೊಗೊಂಬರ್ತಾರೆ. ತೊಗೊಂಬಂದು ನಾವು ನಿಮಗೆ ಕೊಟ್ಟಿರೋದು ನೀವು ಬಿಡಬೇಡಿ ಅಂತ ಹೇಳ್ತಾರೆ. ಅದನ್ನು ಇವರು ಸ್ವಾಮಿಗಳು ಕೃಷ್ಣನಿಗೆ ನಾನು ಬಂಗಾರದಲ್ಲಿ ಗೋಪುರ ಮಾಡಿಸ್ಬೇಕು ಅಂದ್ಕೊಂಡಿರ್ತಾರೆ. ವಾದಿರಾಜ್ ಮಾಡಿಸ್ಬೇಕಾದ್ರೆ ಅವ್ರ ಕನಸಲ್ಲಿ ಕೃಷ್ಣ ಬಂದು ನೀವು ವಜ್ರ ನನಗೆ ಮಾಡಿಸೋದು ಬೇಡ, ಗೋಪುರಕ್ಕೆ ಬಂಗಾರ ಮಾಡಿಸೋದು ಬೇಡ, ನನಗೆ ಒಂದು ಟೈಮ್ ಬರ್ತದೆ ಅದು ತಾನಾಗಲೇ ಆಗ್ತದೆ ಅಂತ ಹೇಳ್ತಾರೆ 400 ವರ್ಷದ ಹಿಂದೆ. ಆವಾಗ ಈಗ ತನ್ನಷ್ಟಕ್ಕೆ ತಾನೇ ಈಗ ಬೇರೆ ಕಡೆ ಬೇರೆ ಸ್ವಾಮಿಗಳು ವಜ್ರದ ಮಾಡಿಸಿದ್ದಾರೆ, ಬಂಗಾರದ ಮಾಡಿಸಿದಾರಲ್ಲ, ಹಾಗಾಗಿ ಆ ವೈಡೂರ್ಯನ ಒಂದು ಟೈಮ್ ಬರ್ತದೆ ಅದು ಕೃಷ್ಣ ಮಠಕ್ಕೆ 1 ರೂಪಾಯಿ ಇಲ್ದಾಗ ಆಗ್ತದಲ್ಲ, ಆವಾಗ ಇದನ್ನು ತೆಗೀರಿ ಅಂತ ಹೇಳ್ತಾರೆ. ಆವಾಗ ತೆಗೀರಿ ಅಂದಾಗ ಅದನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲೇ ಅಂದರೆ ದೇವರಿದ್ದಾನೆ, ಒಂದು ನಾಗದೇವರಿಗೆ ಅಂದರೆ ನಂಬಿಕೆ, ನಾಗರ ದೇವರಿದೆ ಅಂದರೆ ಅದನ್ನು ನಿಧಿ ಯಾರೂ ತೆಗಿದಿಲ್ಲ ಅನ್ನೋ ನಂಬಿಕೆ. ಅದಕ್ಕೋಸ್ಕರ ಇಲ್ಲಿ ಇಟ್ಟು ಅದ್ರ ಮೇಲ್ಗಡೆ ನಾಗದೇವ್ರದ್ದು ಒಂದು ಅದ್ರ ಅಡಿಗೆ ಬಂಗಾರ ಎಲ್ಲ ಇಟ್ಟು ಅದ್ರ ಮೇಲ್ಗಡೆ ನಾಗದೇವ್ರನ್ನ ಇಟ್ಟು ಒಂದು ಸುಬ್ರಹ್ಮಣ್ಯ ದೇವರು ಅಂತೇಳಿ ಆಚರಣೆ ಮಾಡಿ ಪೂಜೆ ಮಾಡಿ ಇದು ಮಾಡ್ತೀವಿ. ಇದು ಕೃಷ್ಣ. ಇದು ನನ್ನ ಜಾಗದಲ್ಲೇ ಒಂದು ಇದನ್ನು ಮಾಡಿ ನಾಗದೇವರದ್ದು ಇದನ್ನಿಡಿ ಅಂಥೇಳಿ ಇದನ್ನು ಮಾಡಿದ್ವಿ. ಎಲ್ಲ ಮಾಡಿ ಇಲ್ಲಿ ಸುಬ್ರಹ್ಮಣ್ಯ ದೇವರು ಅಂತೇಳಿ ಸ್ಥಾಪಿಸಿ ಅದ್ರ ಅಡಿಗೆ ಚಿನ್ನ ವಜ್ರ ವೈಡೂರೆಲ್ಲ ಇದ್ರ ಒಳಗಡೆ ಇದೆ, ಈಗಲೂ ಇದೆ. ಮುಂದೆ ಒಂದು ಟೈಮ್ ಬರ್ತದೆ ಆವಾಗ ಕೃಷ್ಣ ಮಠಕ್ಕೆ ಏನೋ ತೊಂದರೆ ಆದಾಗ ಇದನ್ನು ತೆಗೆದು ಕೃಷ್ಣ ಮಠಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋ ಮಾತು. ಫ್ಯಾಮ್ಲಿ 800 ವರ್ಷದ ಹಿಂದಿನ ಮಧ್ವಾಚಾರ್ಯ ಅಂತ 800 ವರ್ಷದ ಹಿಂದಿನ ವಾಟ್ ಸ್ಥಾಪನೆ ಮಾಡಿದ್ದೀನಿ. ಫಸ್ಟ್ ಟೈಮ್ ಗೊತ್ತಾಗಿತ್ತು ನಮ್ಗೆ ಈ ಸಲ. ಅಲ್ಲಿ ಯಾರಿಂದರಿಪ್ಪ ಅಂತ ಬಸವರಾಜ ಅಣ್ಣನಿಂದ. ಮೇನ್ ಥ್ಯಾಂಕ್ಸ್ ಶರಣಣ್ಣಗೆ ಬಸವರಾಜ ಅಣ್ಣ ರೀ. ಹಾಗೆ ದರ್ಶನ ಒಂದು 2 ನಿಮಿಷನಾಗ ಅನಿಸ್ತೈತೆ ರೀ. ಸೀದಾ ಒಳಗೆ ಬಂದು ಸೀದಾ ಗರ್ಭಗುಡಿನೇ ಅದ ಮಂತ್ರ ಬಿಡ್ಕೊಂತ ಬರಾತಿದ್ರಿ. ನಾ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ವಾಸುದೇವ